ಹಾಯ್ ಹಲೋ ನಮಸ್ಕಾರ. ಇಂಟ್ರೆಸ್ಟಿಂಗ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪವನ್. ನೀವಿನ್ನು ಇಂಟ್ರೆಸ್ಟಿಂಗ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಯಾಕಂದ್ರೆ ನಾವು ಮಾಡೋ ಯಾವುದೇ ವಿಡಿಯೋ ಆಗಲಿ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ, ಹಾಗೆ ನೀವು ನಮ್ಮ ವಿಡಿಯೋನ ವೀಕ್ಷಣೆ ಮಾಡಬಹುದು. ನಾವಿವತ್ತು ನೋಡ್ತಾ ಇರೋ ವಿಷಯ ಏನಂತಂದ್ರೆ, ಎಲ್ರು ಅಚ್ಚುಮೆಚ್ಚಿನ ಕಾರ್ ಆಗಿರ್ತಕ್ಕಂಥದ ಮತ್ತೆ ಎಲ್ರು ಎಲ್ಲ ಆಫ್ ರೋಡ್ ಪ್ರಿಯರಿಗೂ ಅಷ್ಟೇ ಮೆಚ್ಚುಗೆ ಆಗಿರುವಂತಹ ಮಹೀಂದ್ರಾ ಕಂಪನಿಯ ಥಾರ್ ಮತ್ತೆ ಥಾರ್ ರಾಕ್ಸ್. ಇದರಲ್ಲಿ ಫಸ್ಟ್ ಬಂದಿದ್ದು ಥಾರ್ ಅಂತಾನೆ ಹೇಳ್ಬೋದು. ಥಾರ್ ಇದು ಎಲ್ಲ ಮಿಡಲ್ ಕ್ಲಾಸ್ ಮಂದಿಗೆ ಅತ್ಯಂತ ಹೆಚ್ಚು ಮೆಚ್ಚುಗೆಯಾದ ಕಾರ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇದನ್ನ ಬಿಟ್ಟು ತುಂಬಾನೇ ಕಾಸ್ಟ್ಲಿ, 70 ರಿಂದ 80 ಲಕ್ಷ ಆಗುತ್ತೆ. ಅದಕ್ಕೆ ನಮ್ಮ ಮಿಡಲ್ ಕ್ಲಾಸ್ ರೇಂಜ್ಗೆ ಎಲ್ರಿಗೂ ಸಿಗ್ಲಿ ಅಂತ ಆನಂದ್ ಮಹೀಂದ್ರಾ ಸರ್ ಅವರು ನಮ್ಮ ಎಲ್ಲರಿಗೂ ಅಚ್ಚುಮೆಚ್ಚಿನ ಕಾರನ್ನ ಮ್ಯಾನುಫ್ಯಾಕ್ಚರ್ ಮಾಡಿಕೊಟ್ಟಿದ್ದು 2023-24ರಲ್ಲಿ ಮಾಡಿಕೊಟ್ಟಿದ್ದಾರೆ. ಅದೇ ಮಹೀಂದ್ರಾ ಥಾರ್. ಮಹೀಂದ್ರಾ ಥಾರ್ ಇದು ನೋಡೋದಾದ್ರೆ ಪೆಟ್ರೋಲ್ ಮತ್ತೆ ಡೀಸೆಲ್, 4 ವೀಲ್ ಡ್ರೈವ್ ಮತ್ತೆ ರೇರ್ ವೀಲ್ ಡ್ರೈವ್ ಎಲ್ಲಾ ಆಪ್ಷನ್ ಅಲ್ಲೂ ಬರುತ್ತೆ. ಪೆಟ್ರೋಲ್ ತಗೊಂಡ್ರೇನೆ ಬೆಸ್ಟ್ ಅಂತೆ. ಬೇಸ್ ಮಾಡೆಲ್ ಅಂದ್ರೆ 13.22 ಲ್ಯಾಕಿಗೆ ನಮಗೆ ಬೇಸ್ ಮಾಡೆಲ್ ಆನ್ ರೋಡ್ ಸಿಕ್ಬಿಡುತ್ತೆ. ಮತ್ತೆ ಇದರಲ್ಲಿ ಫೀಚರ್ಸ್ ನೋಡೋದಾದ್ರೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೊಟ್ಟಿದ್ದಾರೆ, ಮತ್ತೆ ಸ್ಟೈಲಿಶ್ ಹ್ಯಾಂಡಲ್ ಕೊಟ್ಟಿದ್ದಾರೆ, ಮತ್ತೆ ಹೆಚ್ಚು ಆಫ್ ರೋಡ್ ಗೆ ತಗೊಂಡು ಹೋಗೋರಿಗೆ ಇದು ಬಹಳ ಅನುಕೂಲ ಅಂತಾನೆ ಹೇಳ್ಬೋದು. ನೀವು ಈ ಗಾಡಿನ ಗಾಡಿ ಕಲ್ಲು ಮುಳ್ಳು ಬೇಕಾದಲ್ಲಿ ಇರ್ಲಿ ಎಲ್ಲಾ ಕಡೆ ನಿಮ್ಗೆ ಸುಲಭವಾಗಿನೇ ಹೋಗುತ್ತೆ. ಮತ್ತೆ ಇದನ್ನ ಆಫ್ ರೋಡ್ ತಗೊಂಡು ಹೋಗೋರ್ಗೆನೆ ಇದನ್ನ ಸ್ಪೆಸಿಫಿಕ್ ಆಗಿ ಅಂತಾನೆ ಮಾಡಿಸಿರ್ತಾರೆ ಅಂತಾನೆ ಹೇಳ್ಬೋದು. ತಗೊಂಡಾದ್ಮೇಲೆ ಇದರ ಮೇಂಟೆನೆನ್ಸ್ ಅಷ್ಟು ಇದೆ. ಮೇಂಟೆನೆನ್ಸ್ ಮತ್ತೆ ಮಹೀಂದ್ರಾ ಕಾರ್ ಅಂತ ಅಂದ್ರೆ ಮೇಂಟೆನೆನ್ಸ್ ಇದೇ ಇರುತ್ತೆ. ಮತ್ತೆ ಇದರ ಸ್ಟೈಲಿಶ್ ಲುಕ್ ಮತ್ತೆ ಇದರ ಬಾಡಿ ಮತ್ತೆ 5 ಸ್ಟಾರ್ ರೇಟಿಂಗ್, ಸೇಫ್ಟಿ ರೇಟಿಂಗ್ ಇದೆ ಈ ಕಾರ್ಗೆ. ಮತ್ತೆ ಅದಕ್ಕೆ ಈ ಕಾರನ್ನ ಎಲ್ಲರೂ ಡ್ರೀಮ್ ಕಾರ್ ಆಗಿ ಪರಿವರ್ತನೆ ಮಾಡಿದ್ದಾರೆ. ಎಲ್ಲರಿಗೂ ಈ ಕಾರ್ನ ಒಂದ್ಸಲ ನೋಡಿದ್ರೆ ನಾನು ತಗೊಳ್ಳೇಬೇಕು ಇದನ್ನ ಅಂತ ಎಲ್ರು ಆಫ್ ರೋಡ್ ಪ್ರಿಯರು ಎಲ್ಲರೂ ಅಂತಾರೆ. ಯಾಕಂದ್ರೆ ಅಷ್ಟು ಸ್ಟೈಲಿಶ್ ಆಗಿ ಮಹೀಂದ್ರಾ ಥಾರ್ನ ಲಾಂಚ್ ಮಾಡಿದ್ದಾರೆ. ಮಹೀಂದ್ರಾ ಥಾರ್ ಆದ್ಮೇಲೆ ಮಹೀಂದ್ರಾ ಥಾರ್ ರಾಕ್ಸ್ ನ ಕೂಡ ಲಾಂಚ್ ಮಾಡಿದ್ದಾರೆ. ಯಾಕಂದ್ರೆ ಇದು ಮಹೀಂದ್ರಾ ಥಾರ್ ಅಲ್ಲಿ ಏನು ಅನ್ಕಂಫರ್ಟಬಲ್ ಇದೆ ಅಂತ ಅಂದ್ರೆ ಅದರಲ್ಲಿ ಹಿಂದೆ ಹೋಗಿ ಕೂತ್ಕೊಳ್ಳೋರಿಗೆ ಅಷ್ಟು ಸುಲಭ ಇದ್ದಿದ್ರೆ, ಅದಕ್ಕೆ ಮಹೀಂದ್ರಾ ಕಂಪನಿಯವರು ಇದನ್ನ ತಲೆಯಲ್ಲಿ ಇಟ್ಕೊಂಡು ಇದನ್ನ ನೆಕ್ಸ್ಟ್ ಜನರೇಷನ್ ಥಾರ್ ರಾಕ್ಸ್ ನ ಲಾಂಚ್ ಮಾಡಿದ್ರು. ಲಾಂಚ್ ಮಾಡಿದ್ಮೇಲೆ ಇದರಲ್ಲಿ 5 ಡೋರ್ ನ ಅಡಾಪ್ಟ್ ಮಾಡಿದ್ದಾರೆ. 5 ಡೋರ್ ಅಡಾಪ್ಟ್ ಮಾಡಿದ್ಮೇಲೆ ಇದರಲ್ಲಿ ಎಲ್ರಿಗೂ ಈ ಕಾರ್ ಇನ್ನೂ ಇಷ್ಟ ಆಯ್ತು. ಯಾಕಂತಂದ್ರೆ ಹಿಂದೆ ಕುತ್ಕೊಳ್ಳೋರ್ಗೂ ಸಹ ಸ್ಪೇಸ್ ಹೆಚ್ಚಾಯ್ತು, ಮತ್ತೆ ಹಿಂದೆ ಡಿಕ್ಕಿ ಸ್ಪೇಸ್ ಕೂಡ ಹೆಚ್ಚಾಯ್ತು. ಮತ್ತೆ ಮೊದ್ಲೇ ಥಾರ್ ನಲ್ಲಿ ಅಷ್ಟೇನು ಕೂಡ್ ಸ್ಪೇಸ್ ಇದ್ದಿದ್ದಿಲ್ಲ, ಹಿಂದೆ ಕುತ್ಕೊಳ್ಳೋರ್ಗೆ ಕಂಫರ್ಟೇಬಲ್ ಇದ್ದಿದ್ದಿಲ್ಲ. ಅದೇ ಇದು ಲಾಂಗ್ ಬರುತ್ತೆ ಇದು ಥಾರ್ ರಾಕ್ಸ್. ಆಮೇಲೆ ಇದು ಎಲ್ಲರಿಗೂ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು. ಥಾರ್ ರಾಕ್ಸ್ ಇವಿ ಬರುತ್ತೆ ಅಂತ ಆನಂದ್ ಮಹೀಂದ್ರಾ ಸರ್ ಅವರು ಹೇಳಿದ್ದಾರೆ. ನೋಡ್ಬೇಕು, ಅದನ್ನ ಕಾದ್ ನೋಡೋಣ. ಯಾಕಂತಂದ್ರೆ ಥಾರ್ ರಾಕ್ಸ್ ಕೂಡ ಅವ್ರು ಹೇಳಿದ ಹಾಗೆ ಆಗಸ್ಟ್ 15 ಹೋದ ವರ್ಷ ಬಂತು. ಈ ವರ್ಷ ಆಗಸ್ಟ್ 15 ಅಥವಾ ಮುಂದಿನ ವರ್ಷ ನೋಡ್ಬೋದು ಥಾರ್ ರಾಕ್ಸ್ ಇವಿ ಕೂಡ ಬರಬಹುದು ಅಂತ ನಮ್ಮ ಅಭಿಪ್ರಾಯ. ಮತ್ತೆ ಈಗ ಸನಿಹದ್ರಲ್ಲಿ ವಿಷನ್ ಎಸ್ ಅಂತ ಕಾರು ಇದನ್ನ ಲಾಂಚ್ ಮಾಡಿದ್ದಾರೆ. ಇದನ್ನ ಟೆಸ್ಟ್ ಡ್ರೈವ್ ಎಲ್ಲ ಮಾಡಿದ್ದಾರೆ. ಇವಾಗ ಆಗಸ್ಟ್ 15 ಇಲ್ಲ ಈ ಇಯರ್ ಎಂಡಿಗೆ ಏನಾದ್ರೂ ಲಾಂಚ್ ಮಾಡೋ ಸಾಧ್ಯತೆ ಇದೆ. ಯಾಕಂದ್ರೆ ಎಲ್ಲಾ ಕಡೆನೂ ವಿಷನ್ ಎಸ್ ಟೆಸ್ಟ್ ಡ್ರೈವ್ ನಡೀತಾನೆ ಇದೆ. ಅದಕ್ಕೆ ಹೀಗೆ ನೋಡೋಣ, ಈ ಇಯರ್ ಎಂಡ್ ಅಲ್ಲಿ ಅದೇನಾದ್ರೂ ಲಾಂಚ್ ಆದ್ರೆ ಅದನ್ನು ವಿಡಿಯೋ ಮಾಡೋಣ. ಮತ್ತೆ ಹೀಗೆ ನಾವು ಮಾಡೋ ಯಾವುದೇ ಎಲ್ಲ ವಿಡಿಯೋ ಇಷ್ಟ ಆದ್ರೆ ನಮ್ಮ ಅಕೌಂಟ್ ನಾವು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು. ಹೀಗೆ ಪ್ರೀತಿ ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ಇನ್ನು ನೀವು ಇಂಟ್ರೆಸ್ಟಿಂಗ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ನಮಸ್ಕಾರ.